ಹಾಳ್ ದಿನಾಂಕ 6/4/2025 ರವಿವಾರ. ಧರ್ಮೋ ರಕ್ಷತೆ ರಕ್ಷಿತಾಃ. ರಾಮನವಮಿ ಹಬ್ಬಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರುವಾಕ್ಯದ ಮಹಿಮೆ. ರಾಮಾಯಣದಲ್ಲಿನ ಪಾದುಕೆಯ ಪ್ರಸಂಗ. ಒಂದು ದಿನ ಗುರುಗಳು ತಮ್ಮ ಶಿಷ್ಯರೊಡನೆ ನದಿ ತೀರದಲ್ಲಿ ಸಂಧ್ಯಾ ವಂದನೆ ಮುಗಿಸಿ ತಮ್ಮ ಆಶ್ರಮಕ್ಕೆ ತೆರಳುತ್ತಿದ್ದರು. ಇಷ್ಟರಲ್ಲಿ ಗುರುಗಳು ಒಂದು ಮಹಾವೃಕ್ಷದ ಬಳಿ ನಿಂತು ಪ್ರಸನ್ನಚಿತ್ತರಾಗಿ ನಗುತ್ತಾ ತಥಾಸ್ತು ಅನ್ನುತ್ತಾರೆ. ಗುರುಗಳೇ, ಯಾಕಾಗಿ ನೀವು ತಥಾಸ್ತು ಅನ್ನಲು ಕಾರಣವೇನೆಂದು ಕೇಳುತ್ತಾರೆ. ಆ ಮಹಾವೃಕ್ಷ ತನ್ನ ಪಕ್ಕದ ಮತ್ತೊಂದು ವೃಕ್ಷದೊಂದಿಗೆ ತನ್ನ ಕೋರಿಕೆಯ ಮಾತು ಕೇಳಿಸಿತು. ಅದಕ್ಕೆ ನಾನು ತಥಾಸ್ತು ಅಂದೆ ಎನ್ನುತ್ತಾರೆ. ವೃಕ್ಷದ ಕೋರಿಕೆ ಏನು ಗುರುಗಳೇ? ತಾನು ಚಕ್ರವರ್ತಿಯಾಗಿ ಈ ದೇಶವನ್ನು ಆಳಬೇಕೆಂದು ಹೇಳುತ್ತಿದೆ. ಬರುವ ಜನ್ಮದಲ್ಲೇ ಅಲ್ಲ, ಈ ಜನ್ಮದಲ್ಲೇ ಎಂದು ಶಿಷ್ಯ ಗಹಗಹಿಸಿ ನಗುತ್ತಾನೆ. ಗುರುಗಳೇ, ಇದೇನು ಕಾಗಕ್ಕ ಗುಬ್ಬಕ್ಕ ಕಥೆಗಳಲ್ಲವೇ? ಇಷ್ಟು ಆಶೆನ ತನ್ನ ಅರ್ಹತೆ ಏನೆಂದು ತಿಳಿದು ಬಯಕೆ ಇಡಬೇಕು. ಅರ್ಹತೆಗೇನು ಶಿಷ್ಯ ಜೀವನವೆಲ್ಲ ಪ್ರತಿಫಲಾಕ್ಷೆ ಇಲ್ಲದೆ ಆ ವೃಕ್ಷ 100 ವರ್ಷಗಳಿಂದ ಪಶು ಪಕ್ಷಿಗಳಿಗೆ, ದಾರಿ ಹೋಕರಿಗೆ ಆಶ್ರಯ ನೀಡಿದೆ, ಹಣ್ಣು ಹಂಪಲಗಳನ್ನು ನೀಡಿದೆ. ಇದೆಲ್ಲ ವೃಕ್ಷ ಮಾಡಿದ ಪುಣ್ಯ ಅಲ್ಲವೇ? ಹೌದು ಗುರುಗಳೇ, ಆದರೆ ವೃಕ್ಷ ಚಕ್ರವರ್ತಿಯಾಗಲು ಹೇಗೆ ಸಾಧ್ಯ ಎನ್ನುತ್ತಾರೆ. ಇದನ್ನು ಕೇಳಿದ ಗುರುಗಳು, ಏನೋ ಭಗವಂತ ಸಂಕಲ್ಪ ಮಾಡಿದರೆ ಏನಾದರೂ ಆಗಬಹುದು. ಅಂದೇ ರಾತ್ರಿ ಬಿರುಗಾಳಿ ಬೀಸಿತು. ಮಳೆಗೆ ಆ ಬೃಹತ್ ವೃಕ್ಷ ನೆಲ ಕಚ್ಚುತ್ತೆ. ಇದನ್ನು ನೋಡಿದ ಶಿಷ್ಯ ನಗುತ್ತಾ ಅಲ್ಲಿಂದ ತೆರಳುತ್ತಾನೆ. ನಡೆದ ಘಟನೆಯನ್ನು ಸಹ ಮರೆಯುತ್ತಾನೆ. ಇದಾದ 1 ವರ್ಷದ ನಂತರ ಒಂದು ದಿನ ಶಿಷ್ಯ ಎದುರಿಸಲು ಬಿಡುತ್ತಾ ಬಂದು, ಗುರುಗಳೇ, ಈ ವಿಷಯ ಗೊತ್ತಾಯಿತೇ ಎನ್ನುತ್ತಾನೆ. ಪ್ರಭು, ಶ್ರೀರಾಮಚಂದ್ರನ ಪಾದಕಗಳಿಗೆ ಸೋದರ ಭರತ ಪಟ್ಟಾಭಿಷೇಕ ಮಾಡಿದ್ದಾರೆ. ಇಂದಿನಿಂದ 14 ವರ್ಷಗಳ ಕಾಲ ಪಾದಕಗಳೇ ಆಡಳಿತ ನಡೆಸುತ್ತದಂತೆ ಎಂದು ಶಿಷ್ಯ ಹೇಳುತ್ತಾನೆ. ಇದನ್ನು ಕೇಳಿದ ಗುರುಗಳು, ಶಿಷ್ಯ, ಕಳೆದ ವರ್ಷ ನೀನು ವೃಕ್ಷ ಚಕ್ರವರ್ತಿ ಹೇಗೆ ಆಗುತ್ತಾನೆ ಎಂದು ಹೇಳಿದ್ದೆ. ಇದೀಗ ಅದೇ ವೃಕ್ಷ ಚಕ್ರವರ್ತಿ ಆಯಿತಲ್ಲವೇ ಎನ್ನುತ್ತಾನೆ. ವೃಕ್ಷ ಬಿದ್ದ ನಂತರ ಆ ವೃಕ್ಷದ ಮರದಿಂದಲೇ ಬಡಿಗೆಯರು ಪಾದುಕೆ ಮಾಡಿದ್ದು ಅದನ್ನು ಪ್ರಭು ಶ್ರೀರಾಮಚಂದ್ರನಿಗೆ ನೀಡುತ್ತಾರೆ. ಎಷ್ಟು ಪುಣ್ಯ ಮಾಡಿತ್ತೋ ಆ ವೃಕ್ಷ ಶ್ರೀರಾಮನ ಪಾದ ಸೇರಿತು. ವನವಾಸದಲ್ಲಿದ್ದ ಪ್ರಭು ಶ್ರೀರಾಮನನ್ನು ಮರಳಿ ಬರುವಂತೆ ಭರತ ಕೇಳಿದಾಗ, ಪಿತೃವಾಕ್ಯ ಪರಿಪಾಲನೆ ನನ್ನ ಕರ್ತವ್ಯ, ಬರಲಾಗುವುದಿಲ್ಲ ಎನ್ನುತ್ತಾರೆ. ನಿನ್ನ ಪಾದಗಳನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಅವುಗಳನ್ನೇ ಚಕ್ರವರ್ತಿ ಮಾಡುತ್ತೇನೆ ಎಂದಾಗ ಪ್ರಭು ಶ್ರೀರಾಮಚಂದ್ರ ತನ್ನ ಪಾದಕಗಳನ್ನು ನೀಡುತ್ತಾನೆ. ನಂತರ ಪಾದಕ ಪಟ್ಟಾಭಿಷೇಕ ಆಗುತ್ತದೆ. ಆ ಮಹಾವೃಕ್ಷದ ಬಯಕೆ ಈಡೇರುತ್ತದೆ. ಹೀಗೆ ಗುರುಗಳ ಅನುಗ್ರಹ ಆಶೀರ್ವಾದ ಇದ್ದರೆ ಎಲ್ಲವೂ ಸಾಧ್ಯ. ನಿರ್ಜೀವ ವಸ್ತು ಕೂಡ ಸಿಂಹಾಸನವನ್ನು ಏರಬಹುದು, ಸಜೀವ ವಸ್ತು ಕೂಡ ಸಿಂಹಾಸನವನ್ನು ಏರಬಹುದು. ಈ ಕಥೆಯ ಮುಖಾಂತರ ತಿಳಿಯ ಬಯಸುತ್ತೇನೆ.